ನನ್ನ ಹೆಸರು ನಾಗೇಶ್ ಭಂಡಾರಿ. ಆಯ್ತು, ಈಗ ಟೂರ್ ಮುಗಿತಾ ಅಂತ ಬಂತು. ನಮ್ಗೆ ಇನ್ನ ಹೋಗ್ಬೇಕು ಅನಿಸ್ತಾ ಇದೆ. ಅಷ್ಟೊಂದು ನೀಟಾಗಿ ಆರ್ಗನೈಸ್ ಆಗಿದೆ, ಫುಡ್ ಚೆನ್ನಾಗಿದೆ, ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಲೆಂಟ್. ಯಾವ ಜಾಗನೂ ನಾವು ಮಿಸ್ ಮಾಡಿಲ್ಲ, ಎಲ್ಲ ಕಡೆ ಎಂಜಾಯ್ ಮಾಡ್ತೀವಿ. ಪ್ಲಸ್ ನಮ್ಮ ಟೀಮ್ ಮ್ಯಾನೇಜರ್ ಬಹಳ ಚೆನ್ನಾಗಿದೆ. ಇನ್ನು ಇಮಿಡಿಯೇಟ್ಲಿ ಇನ್ನೊಂದು ಟ್ರಿಪ್ ಮಾಡೋಣ ಅನಿಸ್ತಾ ಇದೆ ನಮ್ಗೆ. ಥ್ಯಾಂಕ್ ಯು. Yes, thanks to Hemant and thanks to Adigas. Hi, good evening. ನಾವು ಲಂಡನ್ನಿಂದ ಸ್ಟಾರ್ಟ್ ಮಾಡಿದ್ದು ಅಡಿಗಾಸ್ ಜೊತೆಗೆ. ಸಿಕ್ಕಾಪಟ್ಟೆ ಚೆನ್ನಾಗಿ 3 ದಿನ ಲಂಡನ್ನಲ್ಲಿದ್ವಿ. ಒಳ್ಳೆ ವೆದರು ಚೆನ್ನಾಗಿತ್ತು. ಮತ್ತು ನಮಗೆ ಹೋಟೆಲ್ಸ್ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ಇಂಡಿಯನ್ ಊಟನೇ, ರಾತ್ರಿ ಊಟ ಮಧ್ಯಾಹ್ನ ಊಟ ಇಂಡಿಯನ್ ಊಟನೇ ಸಿಗ್ತಾ ಇದೆ. ಮತ್ತು ಎಸ್ಪೆಷಲಿ ಹೋಟೆಲ್ಸ್ ತುಂಬ ಚೆನ್ನಾಗಿ ಒಳ್ಳೆ ಸ್ಟಾರ್ಸ್ ಹೋಟೆಲ್ಸ್ನೇ ಮಾಡಿದ್ದು. ಎಲ್ಲೂ ರಿಸ್ಕಿ ಅನಿಸಿಲ್ಲ ಆ ಥರ. ಮತ್ತು ಅಲ್ಲಿಂದ ಯುರೋಪ್ ಬಂದ್ವಿ. ಯುರೋಪ್ ಟ್ರಿಪ್ಪು ಸ್ಟಾರ್ಟ್ ಮಾಡಿ ಇವತ್ತು 10 days ಆಯಿತು. ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಪ್ಯಾರಿಸಿಂದ ಈಗ ಇತ್ಯಾದಿಯಲ್ಲಿದ್ದೀವಿ. ಸೊ ಇದು ನಿನ್ನೆ ಅಂತೂ ತುಂಬ ಸೂಪರಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಮತ್ತು ನಮ್ಮ ಗ್ರೂಪ್ ಎಸ್ಪೆಷಲಿ ಗ್ರೂಪು ಚೆನ್ನಾಗಿದೆ. ಕೋಚ್ ತುಂಬ ಚೆನ್ನಾಗಿ ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಇನ್ನೊಂದು ಎಲ್ಲಿ ಬಂದ್ವಿ, ಏನು ಕ್ಲಿಯರ್ ಆಯಿತು, ಏನು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಡಿಗಾಸ್, ಥ್ಯಾಂಕ್ ಯು ಹೇಮಂತ್ ಸರ್. ನನ್ನ ಹೆಸರು ನಾಗಭೂಷಣ್ ಅಂತ. ನಾನು ಮತ್ತು ನಮ್ಮ ಮಿಸ್ಸಸ್ಸು ಯುರೋಪ್ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅಡಿಗಾಸಿಂದ. ನಮಗೆ ಈಗ ಯಾವುದೇ ಥರದಲ್ಲಿ ಏನು ಕೊರತೆ ಆಗಿಲ್ಲ. ಅಕಾಮಿಡೇಷನಲ್ಲಾಗಲಿ, ಫುಡ್ ಆಗಲಿ, ಎಸ್ಪೆಷಲಿ ನಮಗೆ ಇಂಡಿಯನ್ ಫುಡ್ಡು ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಮತ್ತು ಟೂರ್ ಮ್ಯಾನೇಜರಾಗಿ ಬಂದಿರೋ ಹೇಮಂತ್ ಅವರು ನಮಗೆ ಈಚ್ ಆ್ಯಂಡ್ ಎವರಿ ಪ್ಲೇಸ್ನೂ ಕೂಡ ಕರೆಕ್ಟಾಗಿ ತೋರಿಸ್ಕೊಂಡು ಅದ್ರ ಬಗ್ಗೆ ಏನು ವಿವರಣೆ ಕೊಡಬೇಕು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಟೋಟಲಿ ಟೂರ್ ನಮಗೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಡಿಗಾಸ್. ಹಲೋ, ನಮಸ್ಕಾರ. ನಾವು ವೀರಗೌಡ ಪಾಟೀಲ್ ಅಂತ. ನಾವು ಈ ಯುರೋಪ್ ಮತ್ತು UK ಮತ್ತು ಯುರೋಪ್ ಟ್ರಿಪ್ಗೆ ಆಲ್ಮೋಸ್ಟ್ 15 ದಿವಸದಿಂದ ಬಂದಿದ್ದೀವಿ. ಆಮೇಲೆ UK ನಾವು ಲಂಡನ್, ಆಮೇಲೆ ಯುರೋಪ್ದಲ್ಲಿ ಆಲ್ಮೋಸ್ಟ್ ಒಂದು 10 ಕಂಟ್ರಿ. ಸೊ ಆಲ್ಮೋಸ್ಟ್ ಈಗ ನಾಳೆ ನಾವು ರೋಮ್ ಒಂದು ಮುಗಿಸಿದ್ರೆ ನಮಗೆ ಟ್ರಿಪ್ ಹೋಗಿತ್ತು. ಈ 16 ದಿವಸದ ಟ್ರಿಪ್ಪಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಗ್ರೂಪ್ 42 ಜನರ ಗ್ರೂಪು, 16 ಏಜಿಂದ 73 ಏಜ್ವರೆಗೂ ಇದ್ದಾರೆ. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಆ ಎಂಜಾಯ್ಮೆಂಟಿಗೆ ಮೇನ್ ಕಾರಣ ಅಡಿಗಾಸ್ ಗ್ರೂಪ್ ಆ್ಯಂಡ್ ನಮ್ಮ ಹೇಮಂತ್ ಅಂತ ಮ್ಯಾನೇಜರು. ಸೊ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಅದೇ ಥರ ಎಲ್ಲ ಥರ ಫೆಸಿಲಿಟಿ ಪ್ರೊವಿಷನ್ ಮಾಡಿದ್ರು. ಆಮೇಲೆ ಊಟ ಆಗಲಿ, ವಸತಿ ಆಗಲಿ, ಟ್ರಾವೆಲ್ಸ್ ಆಗಲಿ, ಅಥವಾ ಟೈಮ್ ಮೇಂಟೆನೆನ್ಸ್ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಆಯಿತು. ಒಂದು ಐಟಮು ನಮಗೆ ಒಂದು ಸ್ಪಾಟ್ ಮಿಸ್ ಮಾಡಲಾರ್ದೆ ಪ್ರತಿಯೊಂದು ಒಂದು 2-3 ಪ್ಲೇಸ್ಗಳನ್ನ ಅಡಿಷನ್ ಆಗಿ ತೋರಿಸಿದ್ರು ಬೇಸರ ನಮ್ಮ ರಿಕ್ವೆಸ್ಟ್ ಮೇಲೆ. ಎಕ್ಸಾಂಪಲ್, ನಾವು ಲಂಡನ್ನಲ್ಲಿ ಬಸವೇಶ್ವರ ಪುತ್ಥಳಿ ನೋಡ್ಕೊಂಡು ಸ್ಟ್ಯಾಚ್ಯೂ ನೋಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಇವನ್ ನಾವು ಫೋಟೋಗ್ರಫಿ ತುಂಬ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿ, ಲಂಡನ್ನಲ್ಲಿ ನೀವು ಬಸವೇಶ್ವರ ಬಂದ್ರಲ್ಲ. ಸೊ ಈ ಥರ ನಮಗೆ ಅಡಿಗಾಸ್ ಅವರು ತುಂಬ ಸಪೋರ್ಟ್ ಮಾಡೋದು. ಹೇಮಂತ್ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ರು. ಯಾವುದೇ ಥರ ತೊಂದರೆ ಆಗಲಿಲ್ಲ ನಮಗೆ. ನೋಡಿ, ಸಿಂಗಲ್ ಪ್ರಾಬ್ಲಮ್, ಫುಡ್ ತುಂಬ ಚೆನ್ನಾಗಿತ್ತು. ಯಾರಿಗೂ ಹೆಲ್ತ್ ಏನೂ ತೊಂದರೆ ಆಗಲಿಲ್ಲ. ಸೊ ಹೀಗಾಗಿ ಅಡಿಗಾಸ್ ಇಸ್ ದಿ ಒನ್ ಆಫ್ ದಿ ಬೆಸ್ಟ್ ಟ್ರಾವೆಲರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಎಲ್ಲರೂ ಈ ಅಡಿಗಾ ಟೂರಿಂದ ಎಲ್ಲರೂ ಬಂದು ಎಲ್ಲರೂ ಈ ಇದನ್ನ ಅಪರ್ಚುನಿಟಿ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಕಾಸ್ಟ್ ವೈಸ್ ಆಲ್ಸೋ ಕಂಪ್ಯಾರೇಟಿವ್ಲಿ ಇಟ್ ಈಸ್ ಲೋ. ಸೊ ಆ್ಯಂಡ್ ಫೆಸಿಲಿಟೀಸ್ ಆಲ್ಸೋ ಗುಡ್. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಕಮ್ ಆ್ಯಂಡ್ ಸಿ ದಿ UK and Europe. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಶ್ರೀನಿವಾಸ್ ಜೋಶಿ ನನ್ನ ಹೆಸರು. ನಮ್ಮ ಮನೆಯವರ ಹೆಸರು ಸವಿತಾ ಜೋಶಿ. ನಾವು ಲಂಡನ್ ಮತ್ತು ಯುರೋಪ್ ಟೂರ್ಗೆ ಬಂದಿದ್ದು. ಇವತ್ತು 13ನೇ ದಿವಸ. ಇನ್ನು ಲಾಸ್ಟ್ ನನ್ನ 3 days ಇದೆ. ಭಾಳ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದ್ವಿ. ಒಳ್ಳೆ ಅನುಭವ ಆಯಿತು ನಮಗೆ. ಲಂಡನ್ನಿಂದ ಪ್ಯಾರಿಸ್ಸು ಎಲ್ಲ ನೋಡ್ಕೊಂಡ್ಬಿಟ್ಟು ಈಗ ಇಟ್ಲಿಯಲ್ಲಿ ಬಂದಿದ್ವಿ, ಫ್ಲೋರೆನ್ಸಲ್ಲಿ. ಭಾಳ ಎಂಜಾಯ್ ಮಾಡಿದ್ದೀವಿ ಟೂರು. ನಾವು ಅಡಿಗಾಸ್ ಟೂರು ಪ್ಲಾನ್ ಮಾಡ್ಬೇಕಂತ ಮೊದಲಿರಲಿಲ್ಲ. ಥಾಮಸ್ ಕುಕ್ಕು ಮತ್ತು ಇನ್ನೊಂದೆರಡು ಕಡೆ ಎಲ್ಲ ವಿಚಾರಿಸಿ ಕೊನೆಗೆ ಅಡಿಗಾಸ್ ಯಾತ್ರಕ್ಕೆ ಹೋಗಬೇಕು ಅಂತ ನಾವು ಕೊನೆಗೆ ಮಾಡಿದ್ವಿ. ಅದು ಖಂಡಿತ ತುಂಬಾ ಖುಷಿ ಕೊಟ್ಟಿದೆ, ತುಂಬ ಒಳ್ಳೆಯದಾಗಿದೆ. ಆಮೇಲೆ ನಮಗೆ ಎಲ್ಲಿ ನಮಗೆ ಶುರು ಆಗಿದ್ದರಿಂದ ನಮಗೆ ಎಲ್ಲಿ ಭಯ ಆಗೋಗಿತ್ತು. ಇಲ್ಲಿ ಅದು ಯಾವುದೇ ಆ ಥರದ ಘಟನೆಗಳು ಏನೂ ನಡೆದಿಲ್ಲ. ಎಲ್ಲ ರೀತಿಯಿಂದ ಆರಾಮಾಗಿ ಬಂದಿದ್ದೀವಿ. ಊಟ, ವಸತಿ, ಆಮೇಲೆ ಎಂಜಾಯ್ಮೆಂಟ್ ಯಾವುದನ್ನು ಮಿಸ್ ಮಾಡಿಲ್ಲ. ಎಲ್ಲನೂ ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಹೇಮಂತ್ ಅವರು ತುಂಬಾ ಗುಡ್ ಅನುಭವಸ್ಥರು, ಹಾಗೆ ವೆಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಅಡಿಗಾಸ್. ನಾವು ಬೆಂಗಳೂರಿಂದ ಶುರು ಮಾಡಿದ್ದು
ಪ್ಯಾರಿಸ್ವರೆಗೂ ಬಂದ್ವಿ, ಏನು ತೊಂದರೆ ಇಲ್ಲದೆ ಆರಾಮಾಗಿ ಮ್ಯಾನೇಜರ್ ಆಗಲಿ ಚೆನ್ನಾಗಿ ಬಂದರು ಬೆಂಗಳೂರಿಂದ. ಆಮೇಲೆ ನಾವು ಹೇಮಂತ್ ಅವ್ರನ್ನ ಪ್ಯಾರಿಸಲ್ಲಿ ಮೀಟ್ ಮಾಡಿದ್ವಿ. ಪ್ಯಾರಿಸಲ್ಲಿ ತುಂಬ ಚೆನ್ನಾಗಿತ್ತು. ಈಫಿಲ್ ಟವರು ಬೆಳಗ್ಗೆ ಒಂದ್ಸಲಿ ನೋಡಿದ್ವಿ, ಓಲ್ಡ್ ಲೇಡಿ ನೋಡಿದ್ವಿ, ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಡ್ಯಾನ್ಸಿಂಗ್ ಲೇಡಿನೂ ತೋರಿಸಿದ್ರು. ಕ್ರೂಸರಲ್ಲೂ ತುಂಬ ಚೆನ್ನಾಗಿತ್ತು. ಫುಡ್ ಮಾತ್ರ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಮ್ಮ ಸೌತ್ ಇಂಡಿಯನ್ ಫುಡ್ ನಮ್ಮ ಥರನೇ ಎಲ್ಲ ಚೆನ್ನಾಗಿ ಅರೇಂಜ್ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಬಂದು ಬೆಲ್ಜಿಯಮ್ಗೆ ಬಂದ್ವಿ, ಅಲ್ಲೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಫುಡ್ಗೆ ಮಾತ್ರ ಯಾವುದೇ ತೊಂದರೆ ಇಲ್ಲದಂಗೆ ಕ್ಲೀನಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಎಲ್ಲ ಅರೇಂಜ್ಮೆಂಟ್ ಟೈಮ್ ಟು ಟೈಮ್ ಬೆಳಗ್ಗೆ 6, 7, 8 ಅಂತ ಕರೆಕ್ಟಾಗಿ ಟೈಮ್ಗಳು ಹೇಳ್ತಾರೆ. ಆ ಟೈಮ್ ಕರೆಕ್ಟಾಗಿ ಪಿಕಪ್ ಮಾಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ಹಾಗೆ ಸಹ ಎಲ್ಲ ನಮಗೆ ಏನು ಕೊಟ್ಟಿರ್ತಾರೋ ಐಟಿನರಿನಲ್ಲಿ ನಮ್ಗೆ ಅದನ್ನೆಲ್ಲದನ್ನು ಎಲ್ಲ ಪ್ಲೇಸಸ್ನು ಕವರ್ ಮಾಡ್ಕೊಂಡ್ಬಂದಿದ್ದಾರೆ ಇಲ್ಲಿವರೆಗೂ. ಹಾಗೆ ಅಲ್ಲಿಂದ ನೆಕ್ಸ್ಟು ಜರ್ಮನಿಗೆ ಬಂದ್ವಿ. ಜರ್ಮನಿನಲ್ಲೂ ಎಲ್ಲದನ್ನು ತೋರಿಸಿದ್ರು. ಅಂದರೆ ಬ್ಲ್ಯಾಕ್ ಫಾರೆಸ್ಟು ಎಲ್ಲದನ್ನು ತೋರಿಸ್ಕೊಂಡು ಬಂದರು. ಹಾಗೆ ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡು. ಓವರಾಲ್ ಎಲ್ಲದನ್ನು ಚೆನ್ನಾಗಿ ಬಂತು. ಸ್ವಿಟ್ಜರ್ಲ್ಯಾಂಡಲ್ಲೂ ನಮ್ಗೆ ತುಂಬ ಚೆನ್ನಾಗಿ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಅಲ್ಲೇ ಹಾಗೆ ಇವ್ರ ಆ್ಯನಿವರ್ಸರಿ ಒಂದು 25ನೇ ವರ್ಷದ ಮಾಡಿದ್ವಿ. ಅದಕ್ಕೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಓವರಾಲ್. ಇವಾಗ ವೆನೀಸಲ್ಲಿ ಇದ್ದೀವಿ, ಚೆನ್ನಾಗಿದೆ. ಥ್ಯಾಂಕ್ ಯು ಅಡಿಗಾಸ್.